ಇಬ್ರಾಹಿಂ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಇಬ್ರಾಹಿಂ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಸದಾಕಾಲ ಮಕ್ಕಳಿಗೋಸ್ಕರ ಪೂಜೆಯನ್ನ ಮಾಡಿಕೊಂಡು ತನ್ನ ಗಂಡನ ಒಳ್ಳೇದಾಗ್ಲಿ, ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಇದ್ದವರು, ಮನೆಗೆ ಯಾರೇ ಬಂದರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದವರು ಚೆನ್ನಮ್ಮ ಅವರು ಇದೀಗ ವಿಧಿವಶರಾಗಿದ್ದಾರೆ. ಸರ್, ಏನ್ ಹೇಳಕ್ ಇಷ್ಟಪಡ್ತೀರಿ? ಮನಸ್ಸಿಗೆ ಭಾರಿ ದೊಡ್ಡ ಅಪಘಾತವಾಯ್ತು. 50 ವರ್ಷದ ಸಂಪರ್ಕ ನನಗೂ ಅವರಿಗೂ. ಆ ಮನೆ ಮಹಾಲಕ್ಷ್ಮಿ, ಆ ಮನೆ ದೀಪ. ಇವತ್ತು ದೇವೇಗೌಡರು ಏನಾದ್ರೂ ಈ ಮಟ್ಟಕ್ಕೆ ಬಂದಿರ್ಬೇಕಾರೆ ಮಕ್ಕಳು ಕುಮಾರಸ್ವಾಮಿ, ರೇವಣ್ಣ, ಬಾಲಕೃಷ್ಣ, ರಮೇಶ ಇವ್ರು ಈ ಮಟ್ಟಕ್ಕೆ ಬೆಳಿಬೇಕಾರೆ ಆ ಹೊಳೆ ನರಸೀಪುರ ಮನೆಯಲ್ಲಿ, ಬೆಂಗಳೂರು ಮನೆಯಲ್ಲಿ ಯಾರೇ ಬಂದಿರ್ಲಿ ಉಪವಾಸ ಕಳಿಸ್ತಿರ್ಲಿಲ್ಲ ಅಮ್ಮ. ಕುಂದ್ರಿಸಿ ಮಾತಾಡಿ ಅವ್ರಿಗೆ ಪರೋಪಕಾರ ಮಾಡಿ ಒಳ್ಳೆ ರೀತಿಯಿಂದ ನೋಡ್ಕೊಂಡಿರ್ತಕ್ಕಂಥದ್ದು ದುರ್ದೈವ. ತುಂಬಾ ದಿವಸ ಆಗಿತ್ತು ಅವ್ರಿಗೆ ನೋಡಕ್ಕೆ. ಅವ್ರಿಗೆ ಈಗ ಏನ್ ಒಳ್ಳೆ ನರಸೀಪುರಕ್ಕೆ ತಗೊಂಡು ಹೋಗ್ತಾರೋ ಎಲ್ಲಿ ಹೋಗ್ತಾರೋ ಅಂತ ಗೊತ್ತಿಲ್ಲ. ನನಗ್ ಬರೋಕ್ ಅವಕಾಶ ಆದ್ರೆ ನಾನು ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ದೊಡ್ಡ ದೊಡ್ಡ ಮನಸ್ಸು. ಇವತ್ತು ಮನೆಗೆ ಯಾರೇ ಬಂದ್ರು ಸರ್, ಅವ್ರು ಮೊದ್ಲಿಗೆ ಹೋಗಿ ಕೇಳ್ತಾ ಇದ್ದದ್ದೇ ಊಟ ಆಯ್ತಾ, ಊಟ ಮಾಡಿದ್ರಪ್ಪ ಅಂತ ಹೇಳಿ ಅಲ್ವಾ? ಇದೇ ಅವ್ರು ಯಾವತ್ತೂ ಕೇಳ್ತಾ ಇದ್ದಿದ್ದೆ ಇದು. ಶತ್ರು ಹೋಗ್ಲಿ, ಮಿತ್ರತ್ವದಿಂದ ಕಾಣ್ತಿದ್ದಂತ ದೊಡ್ಡ ಮನಸ್ಸು ಆ ತಾಯಿದು. ಆ ಅಮ್ಮ ಈ ದೊಡ್ಡ ಸಂಸಾರ ಎಲ್ರನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಸಾಗದಂತದ್ದು. ಇವತ್ತು ದೇವೇಗೌಡರು ಈ ನೋವನ್ನು ಹ್ಯಾಕ್ ತಡ್ಕೋತಾರೋ ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ಈ ನೋವನ್ನು ಹ್ಯಾಕ್ ತಡ್ಕೋತಾರೋ ಗೊತ್ತಿಲ್ಲ. ಇವತ್ತು ಅವರಿಗೆ ನಿಜಕ್ಕೂ ಇವು ಸ್ವರ್ಗವಾಸಿಗಳಿವು. ಇವರಿಗೆ ಆತ್ಮಶಾಂತಿ ಖಂಡಿತವಾಗ್ಲೂ ಸಿಗತ್ತೆ, ಯಾವ ಅನುಮಾನವೂ ಇಲ್ಲ. ಇವತ್ತು ಅವರು ದೇವೇಗೌಡರಿಗೆ ಮಾಡಿದಂತ ಸೇವೆ ಸದಾ ನಾವು ಚಿರುಣಿಯಾಗಿದ್ದೇವೆ. ಯಾಕಂದ್ರೆ ನಾನು ಯಾವಾಗ ಹೊಳೆ ನರಸೀಪುರದ ಹತ್ತಿರದಿಂದ ಅವ್ರನ್ನ ನೋಡಿದವರು ಸರ್, ಬಹಳ ಹತ್ತಿರದಿಂದ ನೋಡಿದವರು. ಭಾರಿ ಹತ್ರ ಅಂದ್ರೆ ಅವ್ರ ಮನೆ ಮಗ, ನಾನೇ ದೊಡ್ಡ ಮಗ ಇದ್ದಂಗಿದ್ದೆ. ಈಗಲೂ ದೇವೇಗೌಡರ ಮೇಲೆ, ಚೆನ್ನಮ್ಮನವ್ರ ಮೇಲೆ ಅದೇ ಇದು ಇದೆ. ಏನ್ ರಾಜಕೀಯ ಭಿನ್ನಾಭಿಪ್ರಾಯ ಬಂದ್ರು ಇವತ್ತು ದೇವೇಗೌಡರ ಬಗ್ಗೆ ಆಗ್ಲಿ, ಚೆನ್ನಮ್ಮನವ್ರ ಬಗ್ಗೆ ಆಗ್ಲಿ ಒಂದು ಮಾತು ನಮ್ಮ ಬಾಯಲ್ಲಿ ಬರ್ಲಿಲ್ಲ. ಇವತ್ತು ನನಗೆ ಆ ಜಾಗದಲ್ಲಿ ಇಲ್ವಲ್ಲ ಅನ್ನಕ್ಕಂತ ದೊಡ್ಡ ದುಃಖ ಆಗ್ತಾ ಇದೆ. ಭಗವಂತ ಅವ್ರ ಕುಟುಂಬಕ್ಕೆ, ಅನಸೂಯ ಅವ್ರ ಮಗಳು ಭಾರಿ ಚೆನ್ನಾಗಿ ನೋಡಿದವ್ರು ನಮ್ ಡಾಕ್ಟರ್ ಹೆಂಡತಿ. ಆ ಅಮ್ಮನಿಗೆ ಎಷ್ಟು ನೋವಾಗಿದೆ ನಾನು ಊಹಿಸ್ಲಾರೆ. ಏನೇ ಇರ್ಲಿ, ನಾನು ಕೂಡ ಇವತ್ತು ಕಣ್ಣಲ್ಲಿ ನೀರು ಹಾಕೊಂಡು ನೆನೆಸ್ತಾ ಇದ್ದೀನಿ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ನಮಸ್ಕಾರ. ಸರ್ ಸರ್, ಖಂಡಿತ ನೀವು ಹೋಗಿ ಒಮ್ಮೆ ನೋಡ್ಲೇಬೇಕು ಅವ್ರನ್ನ. ರಾಜಕೀಯ ಇಲ್ಲ, ಇಲ್ಲಿ ಬಂದ ತಕ್ಷಣ ಹೋಗ್ತೀನಿ ನಾನು. ಬಂದ ತಕ್ಷಣ ಸರ್. ಈಗ ಎಲ್ಲಿದ್ದೀರಾ ಸರ್ ನೀವು? ಹೊರಗಡೆ ಇದ್ದೀನಿ. ಹೊರಗಡೆ ಇದ್ದೀರಾ? ಎಸ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಕರೆಗೆ ಸಂಪರ್ಕಕ್ಕೆ ಬಂದಿದ್ದಕ್ಕೆ. ಇನ್ನು CM ಇಬ್ರಾಹಿಂ ಅವರು ಮಾತಾಡ್ತಾ ಇದ್ರು. ಮಾತಾಡ್ತಾನೆ ಬಹಳ ಭಾವುಕರಾಗಿಬಿಟ್ರು. ಬಹಳ ಭಾವುಕರಾಗಿ ನಮ್ಮ ಸಂಪೂರ್ಣ ನ್ಯೂಸ್ ಜೊತೆಯಲ್ಲಿ ಇಬ್ರಾಹಿಂ ಅವರ ಮಾತುಗಳನ್ನು ನೀವು ಕೇಳಿದ್ರಿ. ಯಾಕೆ ಅಷ್ಟು ಭಾವುಕರಾದ್ರು ಅಂತ ಹೇಳಿದ್ರೆ, ಅದು ವಯೋಸಹಜವಾಗಿ ಆಗಿದ್ರು ಕೂಡ ಅವರು ತೋರಿಸ್ತಿದ್ದಂಥ ಪ್ರೀತಿ ಆ ರೀತಿ ಇತ್ತು. ಇಬ್ರಾಹಿಂ ಅವರು ಮಾತಾಡ್ತಾ ಹೇಳಿದ್ರು, ನಾನು ಅವರ ಮನೆ ಮಗನ ರೀತಿಯಲ್ಲಿದ್ದೆ. ಯಾರೇ ಮನೆಗೆ ಹೋದ್ರು ಅವ್ರು ಮೊದ್ಲಿಗೆ ಕೇಳ್ತಾ ಇದ್ದದ್ದೇ ಊಟ ಆಯ್ತೇನಪ್ಪ, ಊಟ ಮಾಡಿದೆ ಅಂತ ಹೇಳಿ. ಯಾರನ್ನ ಕೂಡ ಖಾಲಿ ಹೊಟ್ಟೆಯಲ್ಲಿ ಅವರು ಕಳಿಸ್ದವ್ರಲ್ಲ ಅಂತ ಹೇಳಿ